ಓಂ ಶಾಂತಿ. ಡೇಟ್ ಆಗಿದೆ 5/4/1970. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, ಸರ್ವ पॉइंट का सार पॉइंट बनो. सर्व पॉइंट का सार पॉइंट बनो, बिंदी बनो. सभी सुनने चाहते हो व संपूर्ण बनने चाहते हो. ಬಾಬಾ ಕೇಳ್ತಾರೆ, ಎಲ್ಲರೂ ಕೇಳಕ್ಕೆ ಇಷ್ಟಪಡ್ತೀರೋ ಅಥವಾ ಸಂಪೂರ್ಣ ಆಗೋಕ್ಕೆ ಇಷ್ಟಪಡ್ತೀರೋ ಅಂತ ಕೇಳ್ತಾರೆ ಬಾಬಾ. ಸಂಪೂರ್ಣ बनने के बाद सुनना होता होगा. ಸಂಪೂರ್ಣ ಆದಮೇಲೆ ಏನಾರು ಕೇಳೋದಿರ್ತದೇನೋ ಅಂತಾರೆ ಬಾಬಾ. ಪೆಹ್ಲೆ ಹೇ ಸುನನಾ ಫಿರ್ ಹೇ ಸಂಪೂರ್ಣ ಬನ್ ಜಾನಾ. ಮೊದಲು ಕೇಳಬೇಕು, ಆಮೇಲೆ ಸಂಪೂರ್ಣ ಆಗಿ ಬಿಡಬೇಕು. इतनी सभी पॉइंट सुनी है, उन सभी पॉइंट का स्वरूप क्या है. ಬಾಬಾ ಹೇಳ್ತಾರೆ, ಇಷ್ಟು ಎಲ್ಲ ಪಾಯಿಂಟ್ಸ್ಗಳನ್ನು ಕೇಳಿದ್ದೀರಲ್ಲ, ಎಲ್ಲ ಪಾಯಿಂಟಿನ ಸ್ವರೂಪ ಏನಾಗಿದೆ, ಏನಾಗೋದಾಗಿದೆ ಅಂತಾರೆ ಬಾಬಾ. ಸರ್ವ ಸುನೇ ಹುಯೇ ಪಾಯಿಂಟ್ ಕಾ ಸ್ವರೂಪ್ ಕ್ಯಾ ಬನ್ನ ಹೇ. ಎಲ್ಲ ಪಾಯಿಂಟ್ಸ್ಗಳನ್ನು ಕೇಳಿದ್ದೀರಾ, ಅದರ ಸ್ವರೂಪ ಏನಾಗೋದಾಗಿದೆ. सर्व पॉइंट का सार व स्वरूप पॉइंट ही बनना है. ಸರ್ವ ಎಲ್ಲ ಪಾಯಿಂಟ್ಗಳ ಎಲ್ಲ ಮುಖ್ಯ ಬಾಬಾ ಏನೇನು ಹೇಳಿದ್ದಾರೋ ಎಲ್ಲ ಜ್ಞಾನದ ಪಾಯಿಂಟ್ಗಳ ಸಾರ ಸ್ವರೂಪ ಅಥವಾ ಸಾರಾಂಶ ಏನಾಗಿದೆ, ಬಿಂದಿಯಾಗೋದಾಗಿದೆ. सर्व पॉइंट का सार भी पॉइंट में आता है तो पॉइंट बनना है. ಎಲ್ಲ ಪಾಯಿಂಟ್ಗಳ ಸಾರ ಏನಾಗಿದೆ, ಪಾಯಿಂಟ್ನಲ್ಲೇ ಇದೆ. ಅದಕ್ಕಾಗಿ ನಾನು ಕೂಡ ಏನಾಗೋದದ, ನಾನು ಆತ್ಮ ಬಿಂದು ಆಗೋದಿದೆ. ಪಾಯಿಂಟ್ ಅತಿ ಸೂಕ್ಷ್ಮ ಹೋತಾ ಹೇ ಜಿಸ್ಮೇ ಸಭಿ ಸಮಾಯಾ ಹುವಾ ಹೇ. ಪಾಯಿಂಟ್ ಬಿಂದಿ ಅನ್ನೋದು ಬಹಳಷ್ಟು ಸೂಕ್ಷ್ಮ ಆಗಿರ್ತದೆ, ಅದರಲ್ಲೇ ಎಲ್ಲವೂ ಸಮಾವೇಶ ಆಗಿರ್ತದೆ. ಇಸ್ ಸಮಯ ಮುಖ್ಯ ಪುರುಷಾರ್ಥ ಕೌನ್ ಸಾ ಚಲ್ ರಹಾ ಹೇ. ಈ ಸಮಯದಲ್ಲಿ ಮುಖ್ಯವಾಗಿ ಯಾವ ಪುರುಷಾರ್ಥ ನಡೀತಾ ಇದೆ. ಅಭಿ ಪುರುಷಾರ್ಥ ಹೇ ವಿಶಾಲ ಕೋ ಸಮಾನೆ ಕಾ. ಈಗೇನು ಪುರುಷಾರ್ಥ ಮಾಡೋದಾಗಿದೆ, ವಿಸ್ತಾರವಾಗಿರೋದನ್ನು ಏನು ಮಾಡೋದು, ಸಂಕ್ಷಿಪ್ತ ಮಾಡಬೇಕು. जिसको विस्तार को समाने का तरीका आ जाता है वही बाप दादा के समान बन जाते हैं. ಯಾರಿಗೆ ವಿಸ್ತಾರವನ್ನು ಸಂಕ್ಷಿಪ್ತ ಅಥವಾ ಸಮಾನೆ ಮಾಡ್ಕೊಳ್ತಕ್ಕಂಥ ವಿಧಿ ಗೊತ್ತಿದೆಯೋ ಅವರೇ ಏನಾಗ್ಬಿಡ್ತಾರೆ, ಬಾಪ್ ದಾದಾರ ಸಮಾನ ಆಗ್ತಾರೆ. ಪಹಲೆ ಭೀ ಸುನಾಯಾ ಥಾ ನಾ ಕಿ ಸಮಾನ ಅವ್ರ ಸಮೇಟ್ನಾ ಹೇ. ಬಾಬಾ ಮೊದಲೇ ಹೇಳಿದರು, ಎಲ್ಲವನ್ನ ಸಮಾವೇಶ ಮಾಡಬೇಕು, ಸಮೇಟ್ನಾ ಅಂತ ಹೇಳ್ತಾರೆ ಬಾಬಾ. ಒಳಗಡೆನೆ ಇಟ್ಕೊಳ್ಬೇಕು. ಜಿಸ್ಕೋ ಸಮೇಟ್ನಾ ಆತಾ ಹೇ ಉನ್ಕೋ ಸಮಾನ ಭೀ ಆತಾ ಹೇ. ಸಮೇಟ್ ಅಂತಂದರೆ ಎಲ್ಲ ಕಟ್ಬಿಡೋದು, ಅದಕ್ಕೆ ಸಮಾನ ಆಗಲಿಕ್ಕೆ ಅವ್ರಿಗೆ ಸಾಧ್ಯ ಆಗ್ತದೆ. ಬೀಜ ಮೇ ಕೌನ್ ಸಿ ಶಕ್ತಿ ಹೇ. ಬೀಜದಲ್ಲಿ ಯಾವ ಶಕ್ತಿ ಇದೆ. ವೃಕ್ಷಕ್ಕೆ ವಿಸ್ತಾರಕ್ಕೋ ಅಪನೆ ಮೇ ಸಮಾನೆ ಕಿ. ಒಂದು ಸಣ್ಣ ಬೀಜನಲ್ಲಿ ಒಂದು ದೊಡ್ಡ ವೃಕ್ಷ ಒಳಗಡೆ ಇರ್ತದೆ ಅಂತಾರೆ ಬಾಬಾ. तो अब क्या पुरुषार्थ करना है. ಈಗೇನು ಪುರುಷಾರ್ಥ ಮಾಡಬೇಕು. बीज स्वरूप स्थिति में स्थित होने का अर्थात अपने विस्तार को समाने का. ಬಾಬಾ ಹೇಳ್ತಾರೆ, ಬೀಜ ಸ್ವರೂಪ ಸ್ಥಿತಿನಲ್ಲಿ ಸ್ಥಿತ ಆಗಿ ವಿಸ್ತಾರವನ್ನು ಏನು ಮಾಡಬೇಕಾಗಿದೆ, ಸಮಾವೇಶ ಮಾಡ್ಕೋಬೇಕು. ತೋ ಯಹ ಚೆಕ್ ಕರೋ. ಹಾಗಾದರೆ ಇದನ್ನು ಚೆಕ್ ಮಾಡ್ಕೊಳ್ಳಿ. ವಿಸ್ತಾರ ಕರ್ನಾ ತೋ ಸಹಜ್ ಹೇ ಲೇಕಿನ್ ವಿಸ್ತಾರ ಕೋ ಸಮಾನ ಸರಲ್ ಹುವಾ ಹೇ. ವಿಸ್ತಾರವನ್ನು ಸಹಜ ಮಾಡ್ಕೊಳ್ಳೋದು ಸಹಜಿದೆ ಅಂತಾರೆ ಬಾಬಾ. ವಿಸ್ತಾರ ಕರ್ನಾ ತೋ ಸಹಜ್ ಹೇ. ಇಷ್ಟಿದ್ದು ದೊಡ್ಡ ಮಾಡಿ ಹೇಳೋದು ಭಾಳ ಸಹಜ ಇದೆ, ಆದರೆ ವಿಸ್ತಾರವನ್ನು ಸಮಾನ ಸರಲ್ ಹುವಾ ಹೇ. ವಿಸ್ತಾರವನ್ನು ಸಂಕ್ಷಿಪ್ತ ಮಾಡೋದು ಸರಳ ಇದೆ ಏನು ಅಂತ ಕೇಳ್ತಾರೆ ಬಾಬಾ. ಆಜ್ಕಲ್ ಸೈನ್ಸ್ ವಾಲೆ ಭೀ ವಿಸ್ತಾರ ಕೋ ಸಮೇಟ್ನೆ ಕಾ ಹಿ ಪುರುಷಾರ್ಥ ಕರ್ ರಹೆ ಹೇ. ಇವತ್ತಿನ ದಿನ ವಿಜ್ಞಾನವು ಕೂಡ ಏನು ಮಾಡ್ತದೆ, ದೊಡ್ಡ ದೊಡ್ಡ ವಸ್ತುಗಳನ್ನು ಚಿಕ್ಕ ಚಿಕ್ಕ ವಸ್ತುಗಳನ್ನಾಗಿ ಮಾಡ್ತಾ ಇದೆ. ಸೈನ್ಸ್ ಪವರ್ ವಾಲೆ ಭೀ ತುಮ್ ಸೈಲೆನ್ಸ್ ಕಿ ಶಕ್ತಿ ವಾಲೋ ಸೆ ಕಾಫಿ ಕರ್ತೆ ಹೇ. ಬಾಬಾ ಹೇಳ್ತಾರೆ, ವಿಜ್ಞಾನದ ಶಕ್ತಿ ಹೆಂಗಿದೆ ಅಂತಂದರೆ, ನೀವೇನು ಸೈಲೆನ್ಸ್ ಶಕ್ತಿಯಲ್ಲಿದ್ದೀರಲ್ಲ, ನಿಮ್ಗಿಂತ ಜಾಸ್ತಿ ಮಾಡ್ತಾರೆ.
जैसे जैसे साइलेंस की शक्ति से ना पुरुषार्थ करती है वैसा ही वह भी पुरुषार्थ कर रहे हैं. ಹೇಗೆ ನೀವು ಸೈಲೆನ್ಸ್ ಶಕ್ತಿಯರು ಕೂಡ ಪುರುಷಾರ್ಥವನ್ನು ಮಾಡ್ತಾ ಇದ್ದೀರೋ ಹಾಗೆಯೇ ವಿಜ್ಞಾನಿಗಳು ಕೂಡ ತಮ್ಮ ತಮ್ಮ ಪುರುಷಾರ್ಥವನ್ನು ಮಾಡ್ತಾ ಇದ್ದಾರೆ. पहले साइलेंस की शक्ति से ना इन्वेंशन करती है फिर साइंस अपने रूप से इन्वेंशन करती है. ಮೊದಲು ಏನು ಹೇಳ್ತಾರೆ ಬಾಬಾ, ಮೊದಲು ಶಾಂತಿಯ ಶಕ್ತಿಯ ಸೇನೆ ಸಂಶೋಧನೆ ಮಾಡ್ತಾರೆ, ನಂತರ ವಿಜ್ಞಾನದ ಸಂಶೋಧನೆಯನ್ನು ಮಾಡ್ತಾರೆ. जैसे जैसे यहाँ रिफाइन होते जाते हैं वैसे ही साइंस भी रिफाइन होती जाती है. ಇಲ್ಲಿ ನೀವು ಮಕ್ಕಳು ಎಷ್ಟು ಶುದ್ಧ ಆಗ್ತಾ ಹೋಗ್ತೀರೋ ಅಷ್ಟು ವಿಜ್ಞಾನನ ಕೂಡ ಏನು ಮಾಡ್ತಾರೆ, रिफाइन ಮಾಡ್ತಾರೆ. जो बातें पहले उन्हों को भी असंभव लगती थी वह अब संभव होती जा रही है. ವಿಜ್ಞಾನಿಗಳಿಗೂ ಕೂಡ ಮೊದಲು ಏನು ಅದು ಅಸಂಭವ ಅಂತ ಏನು ಹೇಳ್ತಿದ್ರು ಇತ್ತೀಚೆಗೆ ಅವರು ಕೂಡ ಅದು ಸಂಭವ ಅಂತ ಹೇಳ್ತಾ ಹೋಗ್ತಿದ್ದಾರೆ. वैसे ही यहाँ भी असंभव बातें सरल और संभव होती जाती हैं. ಬಾಬಾ ಹೇಳ್ತಾರೆ ಹಾಗೆಯೇ ಇಲ್ಲಿನೂ ಕೂಡ ನಮ್ಮ ಪುರುಷಾರ್ಥನೂ ಕೂಡ ಏನು ಅಸಂಭವ ಅಂತ ತಿಳ್ಕೊಂಡಿದ್ವು ಅದು ಇನ್ಮೇಲೆ ಏನಾಗ್ತದೆ, ಸರಳ ಆಗ್ತದೆ, ಸಂಭವ ಆಗ್ತದೆ. अब मुख्य पुरुषार्थ यही करना है कि आवाज़ में लाना जितना सहज है उतना ही आवाज़ से परे जाना सहज हो. ಬಾಬಾ ಹೇಳ್ತಾರೆ, ಒಂದು ವಾರ ದಿವಸ ಮುರಳಿ ಅದನ್ನೇ ಹೇಳ್ತಾರಲ್ಲ ಬಾಬಾ, ಭಿನ್ನ ಹೋ ಆವಾಜ್ ಸೆ ಭಿನ್ನ ಹೋ, ಶಬ್ದದಿಂದ ಭಿನ್ನ ಆಗಿ. ಮುಖ್ಯ ಪುರುಷಾರ್ಥ, ಈಗ ಮುಖ್ಯ ಪುರುಷಾರ್ಥ ಏನಾಗಿದೆ ಅಂತಂದರೆ ಶಬ್ದದಲ್ಲಿ ಬರೋದು ಎಷ್ಟು ಸಹಜ ಆಗಿದೆಯೋ ಹಾಗೆ ಶಬ್ದದಿಂದ ಭಿನ್ನ ಆಗೋದು ಕೂಡ ಅಷ್ಟೇ ನಿಮಗೆ ಏನಾಗಬೇಕು, ಸಹಜ ಆಗಬೇಕು. इसको ही संपूर्ण स्थिति के समीप की स्थिति कहा जाता है. ಇದಕ್ಕೆ ಸಂಪೂರ್ಣ ಸ್ಥಿತಿ, ಸಮೀಪ ಬರುವ ಸ್ಥಿತಿ ಅಂತ ಹೇಳಲಾಗ್ತದೆ. यह ग्रुप कौन सा है, ಈ ಗ್ರೂಪ್ ಯಾವುದಾಗಿದೆ, इस ग्रुप के हर एक मुहूर्त में अपनी अपनी विशेषता है. ಈ ಗ್ರೂಪ್ನಲ್ಲಿ ಪ್ರತಿಯೊಂದು ಮುಖಗಳೇನಿದ್ದಾವೆ ತಮ್ಮದೇ ಆದಂತಹ ವಿಶೇಷತೆಗಳಿದ್ದಾವೆ. ವಿಶೇಷತಾಕ್ಕೆ ಕಾರಣ ಈ ಸೃಷ್ಟಿ ಮೇ ವಿಶೇಷ ಆತ್ಮಾಯೇ ಬನೆ ಹೇ. ನಿಮ್ಮಲ್ಲಿ ಅನೇಕ ವಿಶೇಷತೆಗಳಿರುವುದರಿಂದಲೇ ನೀವು ಸೃಷ್ಟಿಯಲ್ಲಿ ವಿಶೇಷ ಆತ್ಮಗಳಾಗಿದ್ದೀರಾ. ವಿಶೇಷ ಆತ್ಮಾಯೇ ತೋ ಹೋಹಿ, ನೀವು ವಿಶೇಷ ಆತ್ಮಗಳಂತೆ ಇದ್ದೇ ಇದ್ದೀರಾ. ಅಬ್ ಕ್ಯಾ ಬನ್ನಾ ಹೇ, ಈಗೇನಾಗಬೇಕಾಗಿದೆ, ವಿಶೇಷ ಹೋ ಅಬ್ ಶ್ರೇಷ್ಠ ಬನ್ನಾ ಹೇ, ವಿಶೇಷ ಆಗಿದ್ದೀರಾ, ಈಗ ಶ್ರೇಷ್ಠ ಆಗಿದ್ದೀರಾ. ಶ್ರೇಷ್ಠ ಬನನೆ ಕೆ ಲಿಯೆ ಭಟ್ಟಿ ಮೇ ಕ್ಯಾ ಕರೆಂಗೆ, ಶ್ರೇಷ್ಠ ಆಗಬೇಕು ಅಂತಂದರೆ ಈ ಭಟ್ಟಿನಲ್ಲಿ ಏನು ಮಾಡಬೇಕು. ಇಸ್ ಗ್ರೂಪ್ ಮೇ ಏಕ್ ವಿಶೇಷತಾ ಹೈ ಜೋ ಕೋಯಿ ಮೇ ನಹಿ ಥಿ. ಈ ಗ್ರೂಪ್ನಲ್ಲಿ ಒಂದು ವಿಶೇಷತೆ ಇದೆ, ಅದು ಯಾರಲ್ಲಿನೂ ಇದ್ದಿದ್ದಿಲ್ಲ. ವಹ ಕೌನ್ ಸಿ ಏಕ್ ವಿಶೇಷತಾ ಹೈ, ಅದು ಯಾವ ವಿಶೇಷತೆ ಆಗಿದೆ. ಅಪನಿ ವಿಶೇಷತಾ ಜಾನ್ತೆ ಹೋ, ನಿಮ್ಮ ವಿಶೇಷತೆಗಳು ನಿಮಗೆ ಗೊತ್ತಾ. इस ग्रुप की यही विशेषता देख रहे हैं कि पुरुषार्थ की केवल में एक दो के नज़दीक हैं. ಬಾಬಾ ಹೇಳ್ತಾರೆ ಈ ಗ್ರೂಪಿನ ಇದೇ ವಿಶೇಷತಾ ನೋಡ್ತಾ ಇದ್ದೀನಿ. ಪುರುಷಾರ್ಥಿ ಕಿ ಕೇವಲ್ ಮೇ ಲೆವೆಲ್ ಮೇ, ಪುರುಷಾರ್ಥಿಯ ಲೆವೆಲ್ನಲ್ಲಿ ಏಕ್ ದೋ ಕೆ ನज़दीक है, ಒಬ್ಬರಿಬ್ಬರು ಏನಿದ್ದೀರಾ, ಸಮೀಪಿದ್ದೀರಾ. हर एक मन में कुछ करके दिखाने का ही उमंग है. ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಏನಿದೆ ಅಂತಂದರೆ ಏನಾದರೂ ಮಾಡಿ ತೋರಿಸಲೇಬೇಕು ಅನ್ನೋ ಉಮಂಗ್, ಉತ್ಸಾಹ ನಿಮ್ಮಲ್ಲಿದೆ ಅಂತ ಬಾಬಾ ಹೇಳ್ತಾರೆ. ಇಸ್ಲಿಯೇ ಇಸ್ ಗ್ರೂಪ್ ಕೋ ಬಾಪ್ ದಾದಾ ಯಹಿ ನಾಮ್ ದೇ ರಹೇ ಹೇ. ಅದಕ್ಕಾಗಿ ಈ ಗ್ರೂಪಿಗೆ ಬಾಪ್ ದಾದಾ ಈ ಹೆಸರನ್ನು ಕೊಡ್ತಿದ್ದಾರೆ. ಹೋವನ್ ಹಾರ್ ಔರ್ ಉಮೀದ್ವಾರ್ ಗ್ರೂಪ್ और यही ग्रुप है जो सृष्टि के सामने अपना असली रूप प्रत्यक्ष करके दिखा सकते हैं. ಅದಕ್ಕೆ ಬಾಬಾ ಹೇಳ್ತಾರೆ ಹೋವನ್ ಹಾರ್, ಉಮೀದ್ವಾರ್. ನೀವು ಗ್ರೂಪ್ ಎಂಥದ್ದಿದೆ, ಉಮೀದ್ ಅಂದರೆ ಬಹಳಷ್ಟು ಆಸೆಯನ್ನು ಇಟ್ಕೊಂಡಂಥವ್ರಾಗಿದ್ದೀರಾ. ಈ ಗ್ರೂಪ್ನವರು ನೀವೇನು ಮಾಡ್ತೀರಾ, ಸೃಷ್ಟಿಯ ಎದುರುಗಡೆ ನಿಮ್ಮ ನಿಜವಾದ ರೂಪವನ್ನು ಪ್ರತ್ಯಕ್ಷ ಮಾಡ್ತೀರಾ ಅಂತ ಹೇಳ್ತಾರೆ ಬಾಬಾ. ಮೈದಾನ್ ಮೇ ಕಡಿ ಹುಯಿ ಸೇನಾ ಯಹ ಹೇ, ಮೈದಾನದಲ್ಲಿ ನಿಂತಹ ಸೇನೆಯರಾಗಿದ್ದೀರಾ ನೀವು. तो बाप दादा के कर्तव्य को प्रत्यक्ष करने की यह भुजाएं है. ಬಾಬಾ ಹೇಳ್ತಾರೆ ನೀವು ಗ್ರೂಪ್ಗಳು ಏನಾಗಿದ್ದೀರಾ, ಬಾಪ್ ದಾದಾ ಕರ್ತವ್ಯವನ್ನು ಪ್ರತ್ಯಕ್ಷ ಮಾಡುವಂತಹ ಬಾಹುಗಳು ನೀವು ಅಂತಾರೆ ಬಾಬಾ, ಭುಜಗಳು ಅಂತ ಹೇಳ್ತಾರೆ ಬಾಬಾ.
मालूम है कि भुजाओं में क्या क्या अलंकार होते हैं? ಗೊತ್ತಾ ನಿಮಗೆ ಭುಜಗಳಲ್ಲಿ ಏನೇನು ಅಲಂಕಾರ ಮಾಡಿರ್ತಾರೆ? ದೇವಿ ದೇವತೆಗಳ ಭುಜಗಳಲ್ಲಿ ಅಲಂಕಾರ ಮಾಡಿರ್ತಾರಲ್ಲ, ಏನೇನು ಅಲಂಕಾರ ಇರ್ತದೆ? ಕೈ ಇರ್ತದೆ, ತೋಳು ಬಂದಿ ಅವೆಲ್ಲ ಇರ್ತವೆ. ಕಮಲ ಕೊಟ್ಟಿದ್ದಾರೆ, ಶಸ್ತ್ರ ಕೊಟ್ಟಿದ್ದಾರೆ, ಗದಾ ಕೊಟ್ಟಿದ್ದಾರೆ, ಶಂಖಚಕ್ರ ಕೊಟ್ಟಿದ್ದಾರೆ. ಇವೆಲ್ಲ ಅಲಂಕಾರ ಇದಾವಲ್ಲ. ಬಾಬಾ ಹೇಳ್ತಾರೆ, तो अपने आप से पूछो कि हम भुजाए अलंकारधारी हैं. ತಮ್ಮನ್ನು ತಾವು ತಿಳ್ಕೊಳ್ರಿ, ನಾವು ಭುಜಗಳು ಅಲಂಕಾರಧಾರಿ ಆಗಿದ್ದೀವೇನು? ಕೌನ್ ಕೌನ್ ಸೆ ಅಲಂಕಾರ ಧಾರಣ ಕಿಯೇ ಹುಯೇ ಹೇ? ಯಾವ ಯಾವ ಅಲಂಕಾರಗಳನ್ನು ಧಾರಣೆ ಮಾಡ್ಕೊಂಡಿದ್ದೀರಾ? ಮೈದಾನ ಪರ್ ಉಪಸ್ಥಿತ ಹೋ, ಯುದ್ಧದ ಮೈದಾನದಲ್ಲಿ ಇದ್ದೀರಂತಂದರೆ ನಿಮ್ಮ ಭುಜಗಳಲ್ಲಿ ಏನೇನು ಅಲಂಕಾರ ಬೇಕು? ಯುದ್ಧ ಮಾಡೋಕ್ಕೆ ಬೇಕಲ್ಲ. ಬಾಬಾ ಹೇಳ್ತಾರೆ, अलंकारधारी शक्तियाँ ही बाप दादा का शो करती हैं. ಅಲಂಕಾರಧಾರಿಗಳು ನೀವು ಶಕ್ತಿಯರು ಬಾಪ್ ದಾದಾರವರ ಶೋ ಮಾಡ್ತೀರಾ, ತೋರಿಸ್ತೀರಾ. ಶಕ್ತಿಯೋं की भुजाएं कभी भी खाली नहीं दिखाते. ಶಕ್ತಿಯರ ಕೈಗಳನ್ನು ಖಾಲಿ ಎಂದು ತೋರಿಸೋದಿಲ್ಲ. ಅಲಂಕಾರ ಕಾಯಂ ಹೋಂಗೆ ತೋ ಲಲಕಾರ ಹೋಗಿ. ನಿಮ್ಮ ಭುಜಗಳಲ್ಲಿ ಅಲಂಕಾರ ಇತ್ತು ಅಂತಂದರೆ ಇಡೀ ವಿಶ್ವದಲ್ಲಿ ಏನಾಗ್ತದೆ? ಲಲ್ಕಾರ ಆಗ್ತದೆ. ತೋ ಬಾಪ್ ದಾದಾ ಆಜ್ ಕ್ಯಾ ದೇಖ್ ರಹೇ ಹೇ? ಹಾಗಾದರೆ ಬಾಬಾ ಏನು ನೋಡ್ತಿದ್ದಾರೆ? ಏಕ್ ಏಕ್ ಭುಜಾಕ್ಕೆ ಅಲಂಕಾರ ಔರ್ ರಫ್ತಾರ್. ಒಂದೊಂದು ಭುಜಗಳಲ್ಲಿ ಅಲಂಕಾರನ ಬಾಬಾ ನೋಡ್ತಿದ್ದಾರೆ, ಆ ವೇಗವನ್ನು ನೋಡ್ತಿದ್ದಾರೆ. ಇಸ್ ಗ್ರೂಪ್ ಕೋ ಭಟ್ಟಿ ಮೇ ಕ್ಯಾ ಕರಾಯಂಗೆ? ಈ ಗ್ರೂಪದ ಭಟ್ಟಿನಲ್ಲಿ ಏನು ಮಾಡಿಸ್ತೀರಾ? ಶಕ್ತಿಯೋं का मुख्य गुण क्या है? ಶಕ್ತಿಯರ ಮುಖ್ಯ ಗುಣ ಏನಾಗಿದೆ? इस ग्रुप में एक शक्तिपन का पहला गुण निर्भयता और दूसरा विस्तार को एक सेकंड में समेटने की युक्ति भी सिखाना. ಈ ಗ್ರೂಪ್ನಲ್ಲಿ ನೀವೇನು ಭಟ್ಟಿನಲ್ಲಿ ಏನು ಕಲಿಸ್ಬೇಕು ಅಂತಂದರೆ, ಮೊದಲೇ ಗುಣ ಏನಿರಬೇಕು? ನಿರ್ಭಯತಾ, ಭಯ ಇರಬಾರ್ದು. ಎರಡನೇದ್ದು ವಿಸ್ತಾರವನ್ನು ಒಂದೇ ಸೆಕೆಂಡ್ನಲ್ಲಿ ಏನು ಮಾಡೋದಿದೆ? ಸಂಕ್ಷಿಪ್ತ ಮಾಡ್ತಕ್ಕಂಥದ್ದನ್ನು ಕಲಿಸ್ಬೇಕು. ಏಕತಾ ಅವ್ರ ಏಕ್ರಸ್. ಮತ್ತಿದೊಂದು ಎರಡು ಹೇಳ್ತಾರೆ ಬಾಬಾ, ಏಕತಾ ಏಕ್ರಸ್. ಎಲ್ಲರಲ್ಲಿನೂ ಏಕತೆ ಇರಬೇಕು, ಏಕ್ರಸ್, ಒಬ್ಬ ತಂದೆಯ ನೆನಪಿನಲ್ಲಿ ಇರಬೇಕು. ಅನೇಕ ಸಂಸ್ಕಾರಕ್ಕೂ ಏಕ ಸಂಸ್ಕಾರ ಕೈಸೆ ಬನಾಯೆ? ಇಷ್ಟು ಜನ ಇದ್ದೀವಿ, ಇಷ್ಟು ಗ್ರೂಪ್ ಇದೆ. ಏನಂತಾರೆ ಬಾಬಾ? ಅನೇಕ ಸಂಸ್ಕಾರಗಳನ್ನು ಒಂದೇ ಸಂಸ್ಕಾರವನ್ನಾಗಿ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಯಹ ಭೀ ಇಸ್ ಭಟ್ಟಿ ಮೇ ಸಿಖಾನಾ ಹೈ. ಅದೇ ಈ ಭಟ್ಟಿನಲ್ಲಿ ಕಲಿಸ್ಬೇಕು. ಕಮ್ ಸಮಯ और ಕಮ್ ಬೋಲ್ ಲೇಕಿನ್ ಸಫಲತಾ ಅಧಿಕ್ ಹೋ. ಕಡಿಮೆ ಸಮಯದಲ್ಲಿ ಕಡಿಮೆ ಮಾತಿನಲ್ಲಿ ಸಫಲತೆ ಏನಾಗಬೇಕು? ಹೆಚ್ಚಾಗಬೇಕು ಅಂತಾರೆ ಬಾಬಾ. ಅದು ಯಾವಾಗಾಗ್ತದೆ? ಏಕತಾ, ಏಕರಸ್, ನಿರ್ಭಯತಾ, ವಿಸ್ತಾರ ಕೋ ಸಂಕ್ಷಿಪ್ತ ಕರ್ಣ. ಇವೆಲ್ಲ ಇದ್ದಾಗ ಏನಾಗ್ತದೆ? ಸಫಲತೆ ಹೆಚ್ಚಾಗ್ತದೆ. ಯಹ ಭೀ ತನಿಖಾ ಸಿಖಾನಾ ಹೇ, ಸುನನಾ ಔರ್ ಸ್ವರೂಪ್ ಬನ್ ಜಾನಾ. ಈ ವಿಧಿಯನ್ನು ಕಲಿಸ್ಬೇಕು. ಏನು ಕೇಳ್ತಿರೋ ಅದರದ್ದು ಸ್ವರೂಪ ಆಗಿಬಿಡಬೇಕು. ಸುನನಾ ಅಧಿಕ್ ಔರ್ ಸ್ವರೂಪ್ ಬನ್ನ ಕಣ್ ನಹಿ. ಭಾಳಷ್ಟು ಕೇಳಿ ಸ್ವರೂಪ ಆಗೋದು ಇಷ್ಟೇ ಇಷ್ಟು ಅಂದರೆ ಅಲ್ಲ ಅಂತಾರೆ ಬಾಬಾ. ಸ್ವಲ್ಪ ಕೇಳಿ ಆ ಸ್ವರೂಪದಲ್ಲಿ ಹೋಗಬೇಕು. ಸುನ್ತೆ ಜಾನ ಅವ್ರು ಬಂತೆ ಜಾನ. ಕೇಳ್ತಾ ಕೇಳ್ತಾ ಏನೇನು ಕೇಳ್ತಿರೋ ಹಾಗೆಯೇ ಆಗಬೇಕು. ಜಬ್ ಸಾಕ್ಷಾತ್ಕಾರ ಮೂರ್ತ ಬನ್ ಜಾನ, ವಾಚಾ ಮೂರ್ತಿ ನಹಿ. ನಾವೇನಾಗಬೇಕಾಗಿದೆ? ಸಾಕ್ಷಾತ್ಕಾರ ಮೂರ್ತ ಆಗಬೇಕಾಗಿದೆ, ವಾಚಾ ಮೂರ್ತಲ್ಲ. जो भी आप सभी को देखे तो आकरी और अलंकारी देखे. ನಿಮ್ಮನ್ನು ಯಾರು ನೋಡಿದರೂ ನೀವು ಹೆಂಗೆ ಕಾಣಿಸ್ಬೇಕು? ಅಲಂಕಾರಿಧಾರಿ ಆಗಿರಬೇಕು ಅಂತಾರೆ ಬಾಬಾ. ಏನೇನು ಅಲಂಕಾರ ಮಾಡ್ಕೋಬೇಕು? ಶಾಂತಿ, ಪ್ರೇಮ, ಶಕ್ತಿ, ಇವುಗಳ ಅಲಂಕಾರಿ ಆಗಬೇಕು. ಸೆನ್ಸ್ ಬಹುತ್ ಹೇ, ಬುದ್ಧಿ ಇದೆ, ಲೇಕಿನ್ ಅಬ್ ಕ್ಯಾ ಕರ್ನಾ ಹೇ? ಈಗೇನು ಮಾಡಬೇಕು? ಬುದ್ಧಿ ಇದೆ, ಆದರೂ ಏನು ಮಾಡಬೇಕು? ಜ್ಞಾನ ಕಾ ಜೋ ಇಸೆನ್ಸ್ ಹೇ ಉಸ್ಮೇ ರಹನಾ. ಜ್ಞಾನದ ಎಸೆನ್ಸ್ ಅಂದರೆ ಏನು? ಧಾರಣ. ಜ್ಞಾನದ ಧಾರಣೆ ಬೇಕು, ಅದರಲ್ಲಿ ಇರಿ. ಸೆನ್ಸ್ ಕೋ ಇಸೆನ್ಸ್ ಮೇ ಲಗಾ ದೇನಾ ಹೇ.
ಬುದ್ಧಿಯನ್ನು ಎಲ್ಲಿ ಹಾಕಬೇಕು? ಧಾರಣೆಯಲ್ಲಿ ಧಾರಣೆ ಮಾಡ್ಕೊಳ್ಳೋದ್ರಲ್ಲಿನ ಬುದ್ಧಿ ಇರಬೇಕು ಅಂತಾರೆ ಬಾಬಾ. ತಭಿ जो बाप दादा उम्मीद रखते हैं वह ಪ್ರತ್ಯಕ್ಷ ದಿಖಾಯೆಂಗೆ. ಆಗ ನೀವು ಬಾಪ್ ದಾದಾ ನಮ್ಮಿಂದ ಏನು ಆಸೆ ಇಟ್ಕೊಂಡಿದ್ದಾರೆ ಅದು ನೀವು ಪ್ರತ್ಯಕ್ಷ ಮಾಡಿ ತೋರಿಸ್ತೀರಾ. ಇಸೆನ್ಸ್ ಕೋ ಜಾನ್ತೆ ಹೋನಾ? ಗೊತ್ತಲ್ಲ ಧಾರಣೆ ಏನು ಅಂತ. जो इस ज्ञान की आवश्यक बातें हैं वही एसेंस है. ಈ ಜ್ಞಾನದಲ್ಲಿ ಏನು ಅವಶ್ಯಕವಾದ ಮಾತುಗಳಿದಾವೋ ಅದಕ್ಕೆ ಇಸೆನ್ಸ್ ಅಂತ ಹೇಳ್ತಾರೆ. ಅಗರ್ ವಹ ಅವಶ್ಯಕತಾಯೇ ಪೂರಿ ಹೋ ಜಾಯೇಂಗಿ, ಒಂದು ವೇಳೆ ಅವಶ್ಯಕತೆಗಳು ಪೂರ್ತಿ ಆಯಿತು ಅಂದರೆ ಅಭಿ ಕೋಯಿ ನ ಕೋಯಿ ಅವಶ್ಯಕತಾಯೇ ಹೇ ಲೇಕಿನ್ आवश्यकताओं को सदा के लिए पूर्ण करने के लिए दो आवश्यक बातें हैं. ಈಗ ಅದು ಬೇಕು ಇದು ಬೇಕು, ಅದು ಅವಶ್ಯಕತೆ ಇದೆ ಇದು ಅವಶ್ಯಕತೆ ಇದೆ ಅನ್ನೋದನ್ನು ಏನು ಮಾಡಬೇಕೀಗ? ಪೂರ್ಣ ಮಾಡಬೇಕು. ಪೂರ್ಣ ಮಾಡಲಿಕ್ಕೆ ಏನು ವಿಧಿ ಅಂತ ಕೇಳ್ತಾರೆ ಬಾಬಾ. ಏನು ಮಾತುಗಳು, ಯಾವ ಅವಶ್ಯಕತೆಯನ್ನು ಪೂರ್ಣ ಮಾಡೋದಕ್ಕೆ ಯಾವ ಮಾತುಗಳ ಅವಶ್ಯಕತೆ ಇದೆ? ಬಾಬಾ ಮೇಲೆ ಹೇಳ್ತಾರೆ ಅವಶ್ಯಕತೆ ಪೂರ್ಣ ಮಾಡು ಅಂತ ಹೇಳ್ತಾರೆ, ಮತ್ತು ಅದಕ್ಕಾಗಿ ಇನ್ನೆರಡು ಮಾತುಗಳ ಅವಶ್ಯಕತೆ ಇದೆ. ಜೋ ಬತಾಯಿ आकारी और अलंकारी बनना. आकारी और अलंकारी बनने के लिए सिर्फ एक शब्द धारण करना है. ಮತ್ತು ಒಂದರಿಂದ ಒಂದು ಪಾಯಿಂಟ್ಸ್ ಹೆಂಗೆ ಲಿಂಕ್ ಮಾಡ್ಕೊತ ಹೋಗ್ತಾರೆ ಬಾಬಾ. ಅವಶ್ಯಕತೆಯನ್ನು ಪೂರ್ಣ ಮಾಡೋಕ್ಕೆ ಎರಡು ಮಾತುಗಳು ಏನಾಗಬೇಕಂತಾರೆ ಬಾಬಾ? ಆಕಾರಿ ಆಗಬೇಕು, ಅಲಂಕಾರಿ. ಆಕಾರಿ ಅಂದ್ರೇನು? ಹರಿಸ್ತ. ಅಲಂಕಾರಿ ಅಂತಂದರೆ ಎಲ್ಲ ಗುಣಗಳನ್ನು ಧಾರಣೆ ಮಾಡ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು? ಆಕಾರಿ ಅಲಂಕಾರ ಆಗಬೇಕು ಅಂತಂದರೆ ಒಂದು ಶಬ್ದ ಧಾರಣೆ ಮಾಡ್ಕೊಳ್ಬೇಕು ಅಂತಾರೆ ಬಾಬಾ. ವಹ ಕೌನ್ ಸಾ ಶಬ್ದ ಹೈ? ಅದು ಯಾವ ಶಬ್ದ? ಜಿಸ್ಮೇ ಆಕಾರಿ और ಅಲಂಕಾರಿ ದೋನೋ ಆ ಜಾಯೆ. ಅದು ಒಂದೇ ಶಬ್ದದಲ್ಲಿ ಆಕಾರಿ ಅಲಂಕಾರಿ ಎರಡು ಬರಬೇಕು. ವಹ ಏಕ್ ಶಬ್ದ ಹೈ ಲೈಟ್. ಅದು ಒಂದು ಶಬ್ದ ಯಾವುದೋ? ಹಗುರತೆ ಮತ್ತು ಪ್ರಕಾಶತೆ. ಅಲ್ಲಿ ಎರಡು ಬರ್ತಾವೆ. ಲೈಟ್ ಅಂದರೆ ಎರಡು, ಒಂದು ಹಗುರತೆ ಒಂದು ಪ್ರಕಾಶತೆ. लाइट का अर्थ एक तो ज्योति भी है और लाइट का अर्थ हल्का भी है. ಲೈಟಿನ ಅರ್ಥ ಪ್ರಕಾಶನೂ ಆಗಿದೆ ಹಗುರತೆಯೂ ಆಗಿದೆ. तो हल्कापन और प्रकाशमय भी है. ज्योति स्वरूप भी ज्वाला स्वरूप भी और फिर हल्का आकारी. ಜ್ಯೋತಿ ಸ್ವರೂಪನೂ ಆಗಿದೆ, ಜ್ವಾಲಾ ಸ್ವರೂಪನೂ ಆಗಿದೆ, ಮತ್ತು ಹಲ್ಕಾನೂ ಆಗಿದೆ. ಅದಕ್ಕೆ ಹೇಳ್ತಾರೆ ಆಕಾರಿ. ಆಕಾರಿ ಅನ್ನೋದು ಎರಡು ಇದೆ, ಹಗುರತೆಯೂ ಇದೆ, ಅದರಲ್ಲಿ ಪ್ರಕಾಶತೆಯೂ ಇದೆ. तो एक ही लाइट शब्द में दोनों बातें आ गई. ಒಂದೇ ಲೈಟ್ ಅನ್ನೋ ಶಬ್ದದಲ್ಲಿ ಎರಡು ಮಾತುಗಳು ಬಂದು ಏನು? ಆಕಾರಿ ಅಲಂಕಾರಿ. ಬಾಬಾ ಹೇಳ್ತಾರೆ ಇಸ್ಮೇ ಕರ್ತವ್ಯ ಭಿ ಆ ಜಾತಾ ಹೇ. ಅದರಲ್ಲಿ ಮತ್ತೆ ಕರ್ತವ್ಯನೂ ಬರ್ತದೆ. ಕರ್ತವ್ಯ ಕ್ಯಾ ಹೇ? ಕರ್ತವ್ಯ ಏನಾಗಿದೆ? ಲೈಟ್ ಹೌಸ್ ಬನನಾ. ನಮ್ಮ ಕರ್ತವ್ಯ ಏನಾಗಿದೆ ಈಗ? ಲೈಟ್ ಹೌಸ್. ಏಕ್ದಮ್ ಹಗರ್ ಆಗ್ಬಿಡೋದು. ಏನು ಮಾತು ಬಂದರೂ ಬಿಟ್ಬಿಡೋದು, ಏನು ಮಾತು ಬಂದರೂ ಬಿಡೋದು, ಎದ್ದು ಬಿಡೋದು, ಏನು ಮಾತು ಬಂದ್ರೂ ಬಿಡೋದು, ಎದ್ದು ಬಿಡೋದು. ಯಾರು ಏನೇ ಅನ್ಲಿ ಬಿಟ್ಬಿಡೋದು. लाइट में स्वरूप भी आ जाता है, कर्तव्य भी आ जाता है. ಪ್ರಕಾಶದಲ್ಲಿ ಸ್ವರೂಪನೂ ಬರ್ತದೆ, ಅದರಲ್ಲಿ ನಮ್ಮದೊಂದು ಕರ್ತವ್ಯನೂ ಇದೆ. ಬಾಬಾ ಹೇಳ್ತಾರೆ सितारे कितने होते हैं? आप अपने को क्या समझती हो? ನಕ್ಷತ್ರಗಳು ಎಷ್ಟಿರ್ತವೆ? ತಮ್ಮನ್ನು ತಾವು ಏನಂತ ತಿಳ್ಕೊಂಡಿದ್ದೀರಾ? ಬಾಪ್ ದಾದಾನೆ ಕೌನ್ ಸೇ ನಾಮ್ ರಖೆ ಹೇ? ಬಾಪ್ ದಾದಾ ಯಾವ ಹೆಸರನ್ನು ಇಟ್ಟಿದ್ದಾರೆ? ಲಕ್ಕಿ ಸಿತಾರೆ ಹೋ. ನೀವೆಲ್ಲ ಸೌಭಾಗ್ಯಶಾಲಿ ನಕ್ಷತ್ರಗಳು ಆಗಿದ್ದೀರಾ. ಅಪನೇ ಕೋ ಲಕ್ಕಿ ಸಮಜ್ತೆ ಹೋ. ಅಂದ್ಕೊಳ್ಳಿಕತ್ತೀವಿ ನಮ್ಮನ್ನು ನಾವು ಸೌಭಾಗ್ಯಶಾಲಿಗಳು ಅಂತ. ಲಕ್ಕಿ ತೋ ಸಭಿ ಹೇ ಜಬ್ ಸೆ ಬಾಪ್ ಕೆ ಬನೆ ಹೋ. ಯಾವಾಗ ತಂದೆಯ ಮಕ್ಕಳಾಗಿದ್ದೀರೋ ಆವಾಗ ನೀವೇನಾಗಿದ್ದೀರಿ? ಭಾಗ್ಯಶಾಲಿಗಳು. ಸಫಲತಾ ಕೆ ಸಿತಾರೆ.
ಎಂತೆಂಥ ಸಿತಾರೆಗಳಂತ ಹೇಳ್ತಾರೆ ಬಾಬಾ. ಯಾವ ಸಿತಾರೆಗಳು? ಸಫಲತೆಯ ನಕ್ಷತ್ರಗಳು. ಕೋಯಿ ಸಮೀಪಕ್ಕೆ ಸಿತಾರೆ, ಇನ್ನು ಪರಮಾತ್ಮನ ಸಮೀಪ ಇರುವ ನಕ್ಷತ್ರಗಳು. ಕೋಯಿ ಉಮೀದ್ಗೆ ಸಿತಾರೆ, ಇನ್ನೆಂಥ ನಕ್ಷತ್ರಗಳು? ಇನ್ನು ಏನೇನೋ ಆಶೆನ ಇಟ್ಕೊಂಡಂಥ ಸಿತಾರೆಗಳು. ವಹ ಹರೇ ಕಾ ಅಪ್ನಾ ಹೇ, ಅಬ್ ಸೋಚ್ನಾ ಹೇ ಕಿ ಮೈ ಕೌನ್ ಹೂಂ. ಎಲ್ಲ ನಕ್ಷತ್ರಗಳು ಒಂದೇ ಇರೋದಿಲ್ಲ, ತಮ್ಮ ತಮ್ಮ ಇಚ್ಛೆಗಳಿಗನುಸಾರವಾಗಿ ನಕ್ಷತ್ರಗಳಿದ್ದೀರಾ, ಚೆಕ್ ಮಾಡ್ಕೊಳ್ಳಿ ಇದರಲ್ಲಿ ನೀವು ಯಾವ ನಕ್ಷತ್ರ. ಅಪನೇ ಕೋ ಸಫಲತಾ ಕಾ ಸಿತಾರ ಸಮಜ್ನಾ, ಬಾಬಾ ಹೇಳ್ತಾರೆ ತಮ್ಮನ್ನು ತಾವು ಸಫಲತೆಯ ನಕ್ಷತ್ರ ಅಂತ ತಿಳ್ಕೋಬೇಕು. ಪ್ರತ್ಯಕ್ಷ ಫಲ್ ಕಿ ಕಾಮನಾ ನಹಿ ರಖನೆ ವಾಲೆ ಸಫಲತಾ ಪಾತೆ ಹೇ. ಬಾಬಾ ಹೇಳ್ತಾರೆ ಪ್ರತ್ಯಕ್ಷ ಫಲ್ ಕಿ ಕಾಮನಾ ನಹಿ, ಅಂದರೆ ನಾ ಏನು ಮಾಡ್ತೀನಿ ಅದೆಲ್ಲ ಹೀಗೆ ಸಿಕ್ಬಿಡಬೇಕು ಅಂತ ಆ ಇಚ್ಛೆಗಳನ್ನು ಇಟ್ಕೋಬೇಡಿ. ಆವಾಗ ನಿಮ್ಗೆ ಏನಾಗ್ತೀರಾ? ಸಫಲತೆ ನಿಮಗೆ ಆಗೇ ಆಗ್ತದೆ. ಅಚ್ಛಾ, ಓಂ ಶಾಂತಿ.